ಖರ್ಗೆ ಅವರಿಗೆ ಅಷ್ಟೇ, ಅವ್ರ ತಂದೆಯವರಿಗೆ ಆಗಿಲ್ಲ. ಅನೇಕ ವರ್ಷಗಳಿಂದ ಅವರು ಅಧಿಕಾರದಲ್ಲಿ ಅದಾರ. ಮುಖ್ಯಮಂತ್ರಿ ಹುದ್ದೆಯನ್ನು ಒಂದು ಬಿಟ್ರೆ ಉಳಿದ ಎಲ್ಲಾ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಮತ್ತು ಈ ರಾಜ್ಯದ ಹಿರಿಯ ರಾಜಕಾರಣಿಗಳು, ಅವರಿಂದ ಆಗಿಲ್ಲ ಬ್ಯಾನ್ ಮಾಡುವಂಥದ್ದು. ಅನೇಕ ವರ್ಷಗಳ ಕಾಲ ಕಾಂಗ್ರೆಸ್ನ ಆಡಳಿತ ಮಾಡಿದೆ ಈ ರಾಜ್ಯದಲ್ಲಿ ಕೂಡ, ಆವಾಗ ಆಗಿಲ್ಲ. ಮತ್ತು ಕೇಂದ್ರದಲ್ಲಿ 19 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಮಜಬೂತ್ ಪ್ರಧಾನಮಂತ್ರಿ ಕೆಲಸ ಮಾಡುವಾಗ RSS ಬ್ಯಾನ್ ಮಾಡ್ತೇನೆ ಅನ್ನೋದು ಹಾಸ್ಯಾಸ್ಪದ. ಪಂಡಿತ್ ನೆಹರು ಕೂಡ ಪ್ರಶಂಸೆ ಮಾಡಿದ್ದು ನಿಮಗೆ ಗೊತ್ತದ. ಸರ್ದಾರ್ ಪಟೇಲ್ರು, ಮಹಾತ್ಮ ಗಾಂಧಿ ಕೂಡ ಪ್ರಶಂಸೆ ಮಾಡಿದ್ದು ನಿಮಗೆ ಗೊತ್ತದ. ಅಲ್ಲಿ ಸ್ವಯಂ ಸೇವಕರ ಕಾರ್ಯಶೈಲಿ, ಎಲ್ಲೇ ಒಂದು ದುರ್ಘಟನೆ ಆಗಲಿ ಮೊದಲು ಹೋಗಿ ಅವರು ಅಲ್ಲಿ ಸೇವಾ ಕೆಲಸ ಮಾಡ್ತಿರ್ತಾರ. ದೇಶಭಕ್ತಿ, ಅದನ್ನ ಬಿಟ್ಟರೆ ಏನದ, ಬೇರೆ ಏನದ? ನಮ್ಮ ಬಾಯಿ ಚಟಕ್ಕೆ ಅವ್ರು ಏನೇನೋ ಮಾತಾಡ್ತಾರ, ಅದೆಲ್ಲ ಸುಳ್ಳು. ಅದನ್ನ ಬ್ಯಾನ್ ಮಾಡನ್ನ, ಅವರಿಗೆ ಮಾತಾಡಬಾರ್ದು. ಶಕ್ತಿ ಇದ್ರೆ ಮಾಡಿ ತೋರಿಸ್ಬೇಕು. ಹೆಚ್ಚು ಪ್ರಚಾರ ಆಗುದಿಲ್ಲ ನಮ್ಮ ದೇಶದೊಳಗೆ. ಇಂಥವು ಕಾಂಟ್ರವರ್ಷಿಯಲ್ ಏನು ಸ್ಟೇಟ್ಮೆಂಟ್ಗಳಿರ್ತಾವ ಬಹಳ ದೊಡ್ಡ ಪ್ರಚಾರ ಆಗ್ತಾವು. ಪ್ರಿಂಟ್ ಮೀಡಿಯಾದಾಗ ಸ್ವಲ್ಪ ಕಡಿಮೆ, ಆದ್ರೆ ಈ ಎಲೆಕ್ಟ್ರಾನಿಕ್ಸ್ ಮೀಡಿಯಾದೊಳಗೆ ಅವಕ್ಕೆ ಬಹಳ ಮಹತ್ವ ಕೊಡ್ತಾರ. ಅಲ್ಲ, ಅದ್ರಾಗ ನಂಬರ್ ಇದ್ರ 4 ನಂಬರ್ ತೋರಿಸ್ತಾರ. ನಾನು ನೋಡಿದೆ ಅದನ್ನ. 4 ನಂಬರ್ ಅವ್ ಪೂರಾ ಬೆದರಿಕೆ ಹಾಕೋರು ಪೂರ್ತಿ ನಂಬರ್ ತೋರಿಸಿ ಅವ್ರ ಮೇಲೆ ಕಂಪ್ಲೇಂಟ್. ಸರ್ಕಾರ ನಿಮ್ದೈತಲ್ಲ, ಇಲ್ಲಿ ಅರೆಸ್ಟ್ ಮಾಡಿರಲ್ಲ, ಯಾರು ಮಾಡ್ಯಾರ? ಬೆದರಿಕೆ ಹಾಕೋರ ಮೇಲೆ ಕ್ರಮ ತಗೊಳ್ಳೋಕೆ ಸರ್ಕಾರ ನಿಮ್ ಕೈಗೆ ಐತಲ್ಲ. ಈಗ ಅದಕ್ಕೂ ಪ್ರಚಾರ ಯಾಕೆ ತಗೊಂತೀರಿ ಅಂದ್ರೆ ಮತ್ತೆ ಇನ್ನೊಂದೆರಡು ಪೊಲೀಸರು ಜೀಪ್ ಹೆಚ್ಚು ಮಾಡ್ಕೊಳಕ್ ಉದ್ದೇಶ ಅದ ಇರ್ಬೋದಲ್ಲ. ಕೇರಳದಲ್ಲಿ ಇವತ್ತಿವ ನಮ್ಮ ಸರ್ಕಾರ ಇಲ್ಲ, ಕಮ್ಯುನಿಸ್ಟರು, ಕಾಂಗ್ರೆಸ್, UDF LDF ಎರಡೂ ಅವ. ಏನು ಅಂತಲ್ಲೇ ಅತ್ಯಂತ ಇಡೀ ದೇಶದೊಳಗೆ ಹೆಚ್ಚು ಮಜಬೂತ್ ಸಂಘದ ವ್ಯವಸ್ಥೆ ಇರೋದು ಕೇರಳದಲ್ಲಿ ಐತಿ. ಅಲ್ಲೇ ಅವ್ರಿಗೆ ಮಾಡಕ್ಕಾಗಿಲ್ಲ, ಇಲ್ಲೇನ್ ಮಾಡ್ತಾರೆ ಇವ್ರು? ಕರ್ನಾಟಕದೊಳಗೆ ಮಾಡನ್ನ ಅಧಿಕಾರ ಐತಿ, ಒಮ್ಮೆ ಮಾಡಿ ನೋಡ್ರಿ ಪರಿಣಾಮ ಏನಾಕತಿ ಅಂತ ಹೇಳಿ.